ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆಗೂ ಮೊದಲು ಪ್ರದೋಷ ಪ್ಲಾನ್ ಮಾಡ್ತಾ ಇದ್ದಾರೆ. ಜೈಲು ವಾಸಕ್ಕೆ ಬೇಸತ್ತು ಪ್ರದೋಷ್ ಮಾಫಿ ಸಾಕ್ಷಿ ಪ್ಲಾನ್ ಏನ್ ಮಾಡ್ತಾ ಇದ್ದಾರೆ? 20 ದಿನಗಳಿಂದ ದರ್ಶನ್ ಬಿಟ್ಟು ಹೋದ ಪ್ರತ್ಯೇಕವಾದ ಪ್ರದೋಷ. ಆರೋಪಿ ನಟ ದರ್ಶನ್ ಜೊತೆ ಬ್ಯಾರಕ್ನಲ್ಲಿ ಸರಿ ಹೋಗ್ತಿಲ್ಲ, ಸಮಸ್ಯೆ ಆಗ್ತಿದೆ ಎಂದು ಜೈಲಾಧಿಕಾರಿಗಳಿಗೆ ಪ್ರದೋಷ ಮನವಿ. ಅಲ್ಲದೆ ದರ್ಶನ್ ಜೊತೆ ಮನಸ್ತಾಪ ಮಾಡಿಕೊಂಡಿದ್ದ ಪ್ರದೋಷ್ ಶಿಫ್ಟ್ ಆದ ವಾರದ ಬಳಿಕ ವಕೀಲರ ಜೊತೆ ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆಗೂ ಮೊದಲು ಪ್ರದೋಷ ಪ್ಲಾನ್. ಜೈಲು ವಾಸಕ್ಕೆ ಬೇಸತ್ತ ಪ್ರದೋಷ್ ಮಾಫಿ ಸಾಕ್ಷಿ ಪ್ಲಾನ್. 20 ದಿನಗಳ ಹಿಂದೆ ದರ್ಶನ್ ಬಿಟ್ಟು ಪ್ರತ್ಯೇಕವಾಗಿದ್ದ ಪ್ರದೋಷ್. ಆರೋಪಿ ನಟ ದರ್ಶನ್ ಜೊತೆ ಬ್ಯಾರಕ್ನಲ್ಲಿ ಸರಿ ಹೋಗ್ತಿಲ್ಲ, ಸಮಸ್ಯೆ ಆಗ್ತಿದೆ ಎಂದು ಜೈಲಾಧಿಕಾರಿಗಳಿಗೆ ಪ್ರದೋಷ್ ಮನವಿ. ಅಲ್ಲದೆ ದರ್ಶನ್ ಜೊತೆ ಮನಸ್ತಾಪ ಮಾಡಿಕೊಂಡಿದ್ದ ಪ್ರದೋಷ್ ಶಿಫ್ಟ್ ಆದ ವಾರದ ಬಳಿಕ ವಕೀಲರ ಜೊತೆ ಮಾಫಿ ಸಾಕ್ಷಿಗೆ ಸಿದ್ಧತೆ. ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆಗೂ ಮೊದಲು ಪ್ರದೋಷ್ ಪ್ಲಾನ್. ಜೈಲು ವಾಸಕ್ಕೆ ಬೇಸತ್ತು ಪ್ರದೋಷ್ ಮಾಫಿ ಸಾಕ್ಷಿ ಪ್ಲಾನ್. 20 ದಿನಗಳ ಹಿಂದೆ ದರ್ಶನ್ ಬಿಟ್ಟು ಪ್ರತ್ಯೇಕವಾಗಿದ್ದ ಪ್ರದೋಷ್. ಆರೋಪಿ ನಟ ದರ್ಶನ್ ಜೊತೆ ಬ್ಯಾರಕ್ನಲ್ಲಿ ಸರಿ ಹೋಗ್ತಿಲ್ಲ, ಸಮಸ್ಯೆ ಆಗ್ತಿದೆ ಎಂದು ಜೈಲಾಧಿಕಾರಿಗಳಿಗೆ ಪ್ರದೋಷ ಮನವಿ. ಅಲ್ಲದೆ ದರ್ಶನ್ ಜೊತೆ ಮನಸ್ತಾಪ ಮಾಡಿಕೊಂಡಿದ್ದ ಪ್ರದೋಷ್ ಶಿಫ್ಟ್ ಆದ ವಾರದ ಬಳಿಕ ವಕೀಲರ ಜೊತೆ ಮಾಫಿ ಸಾಕ್ಷಿಗೆ ಸಿದ್ಧತೆ. ಎಸ್, ಇನ್ನು ಇದೇ ರೀತಿಯಾಗಿ ದರ್ಶನ್ ಕತೆ ಹೀಗಾದ್ರೆ ಪ್ರತಿಯೊಂದು ಸಾಕ್ಷಿ ಆಧಾರಗಳ ತಮ್ಮ ವಿರುದ್ಧನೇ ತಿರುಮಂತ್ರ ಕೊಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಅದಕ್ಕೂ ಬೇರೆ ಒಂದು ರೀತಿಯಾದಂತಹ ಹಾದಿಯನ್ನ ಹುಡುಕ್ತಾ ಇದ್ದಾರೆ. ಇಲ್ಲೊಂದು ಕಡೆ ದರ್ಶನ್ ಅವರು ಒಳಗಡೆ ಇದ್ಕೊಂಡೇನೆ ಮಾಸ್ಟರ್ ಮೈಂಡ್ ಅನ್ನ ಯೂಸ್ ಮಾಡ್ತಾರೆ ಅನ್ನೋದು ಇದು VMTV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್. ಈಗಾಗಲೇ ತಾವು ಈ ಹಿಂದೆ ನೋಡ್ತಾ ಇರುವಂಗೆ ಅದರ ಬೇರೆ ರೀತಿಯಾದಂತ ತೊಂದರೆಗಳು ಆಪತ್ತು ಇರುವ ಕಾರಣದಿಂದಾಗಿ ಮತ್ತೆ ಅವರ ಆಪ್ತರು ಮತ್ತೆ ಅವರು ಸ್ನೇಹಿತರನ್ನೇ ಜೈಲಿನಲ್ಲಿ ಬೇಸತ್ತು ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ, ಅಂದ್ರೆ ಎಲ್ಲೋ ಒಂದು ಕಡೆ ಇದು ಬೇರೆ ರೀತಿ ವಿಚಾರ ತಿರು ಪಡೀತಾ ಅಥವಾ ಜಾಮೀನು ಆಗದೆ ಇರೋದಕ್ಕ ಅಥವಾ ಬೇರೆ ಒಂದು ವಿಚಾರವನ್ನ ಮಾಡದೆ ಇರೋಕ ಈ ರೀತಿ ತೊಂದರೆಗಳು ಉಂಟಾಗ್ತಿರೋದು ಇದು VMTV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್. ಯಾಕೆಂದ್ರೆ ಬೇರೆ ರೀತಿ ಹಾದಿಯನ್ನ ಬೇರೆ ರೀತಿ ನಿರಂತರ ತುಳಿತಗಳನ್ನ ನೋಡ್ತಾ ಬಂದಾಗ ದರ್ಶನ್ಗೆ ಮತ್ತೆ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರ ಅಥವಾ ಪ್ಲಾನ್ ಅಲ್ಲಿನೇ ಎಡುತ್ತಾ ಇದ್ದಾರ ಅಥವಾ ಕಾನೂನಿನ ಚೌಕಟ್ಟಲ್ಲಿ ಹೊರಗಡೆ ಬರಕ್ ಆಗ್ತಾ ಇಲ್ವಾ, ಜಾಮೀನ್ ಆಗ್ತಾ ಇಲ್ವಾ ಅನ್ನೋದನ್ನು ಕೂಡ ಬಹಳ ಒಂದೊಂದು ರೀತಿಯಾಗಿ ಸಮಸ್ಯೆಗಳು ಕಾಣ್ತಾ ಇದೆ. ಆದ್ರೆ ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಸಂಗ್ರಹತೆಗಳನ್ನ ನಾವು VMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಬರ್ತೀವಿ. ಆದ್ರೆ ಈ ರೀತಿಯಾಗಿ ತನ್ನಂದೇ ತಾನೇ ರಿಟರ್ನ್ ಆಯ್ತಾ ಅವ್ರು ಮಾಡಿರೋ ಪ್ಲಾನ್ ಅನ್ನೋದನ್ನು ಕೂಡ ಇದು VMTV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೇರೆ ಒಂದು ಹಂತ ಆಗಿರ್ಬೋದು, ಬೇರೆ ಒಂದು ರೀತಿಯಾಗಿರ್ಬೋದು, ತಾವುಗಳು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಈ ರೀತಿಯಾಗಿ ನಡೆದ್ ಬಿಟ್ರೆ ಏನಾಗುತ್ತೆ ಅನ್ನೋದನ್ನು ಕೂಡ